ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಹ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ರಥಸಪ್ತಮಿಯ ವಿಶೇಷವಾದಂತಹ ಅಂಶಗಳನ್ನ ತಿಳ್ಕೊಳ್ಳೋಣ. ರಥಸಪ್ತಮಿಯ ದಿವಸ ನೀವು ಮಾಡಬೇಕಾಗಿರುವಂತಹ ಪೂಜಾ ಕ್ರಮಗಳ ಬಗ್ಗೆನೂ ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ, ದಿನಾಂಕ 25ನೇ ತಾರೀಕು 1ನೇ ತಿಂಗಳು 2026 ಶುಭ ಭಾನುವಾರದ ದಿವಸ ನಮ್ಮೆಲ್ಲರಿಗೂ ಸಹ ಮಾಘ ಮಾಸದ ಶುಭ ರೀತಿಯಾದಂತಹ ಸಪ್ತಮಿ ತಿಥಿ. ಈ ಒಂದು ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಏನಿದೆಯಲ್ಲ, ಇದನ್ನ ನಾವು ರಥಸಪ್ತಮಿ ಅಂತ ಕರಿತೀವಿ. ಸೂರ್ಯನು ತನ್ನ ಸಪ್ತಾಶ್ವದ ರಥವನ್ನ ಏರಿ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣವನ್ನ ಬೆಳೆಸುವಂತಹ ದಿವಸ. ಹಾಗಾದ್ರೆ ಉತ್ತರಾಯಣದ ಪುಣ್ಯಕಾಲ ನಮಗೆ ಈಗಾಗಲೇ 14ನೇ ತಾರೀಕೆ ಪ್ರಾರಂಭವಾಗಿದೆಯಲ್ಲ ಅಂತ ಹಲವು ಜನರ ಪ್ರಶ್ನೆ. ಹೌದು, 14ನೇ ತಾರೀಕಿನಂದು ನಮಗೆ ಉತ್ತರಾಯಣದ ಒಂದು ಶುಭ ಪುಣ್ಯಕಾಲ ಆರಂಭವಾಗಿದ್ದರೂ ನಿಧಾನವಾಗಿ ತನ್ನ ದಿಕ್ಕನ್ನು ಬದಲಾಯಿಸತಕ್ಕಂಥದ್ದು ಅಧಿಕೃತವಾಗಿ ಇವತ್ತು ರಥಸಪ್ತಮಿ ದಿವಸ. ಹಾಗಾಗಿಯೇ ಈ ರಥಸಪ್ತಮಿಯ ದಿವಸ ನಿಮ್ಮ ಮನೆಯ ಹೊರಗಡೆ ತುಳಸಿ ಕಟ್ಟೆಯ ಮುಂದೆ ಆಗಿರಬಹುದು ಅಥವಾ ನಿಮ್ಮ ಮನೆಯ ಹೊರಗಡೆ ನೀವು ರಥದ ಒಂದು ಚಿತ್ರವನ್ನ ಬರೆದು ಅದಕ್ಕೆ ವಿಧಿಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸಿ ನೀವು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಹಲವು ರೀತಿಯಾದಂತಹ ಶುಭದ ಒಂದು ಫಲಗಳನ್ನ ಅನುಭವಿಸಬಹುದು. ಅಷ್ಟು ಮಾತ್ರ ಅಲ್ಲ, ಇವತ್ತಿನ ದಿವಸ ಯಾರು ಎಕ್ಕದ ಎಲೆಯನ್ನ ನಿಮ್ಮ ತಲೆಗಳ ಮೇಲೆ ಭುಜದ ಮೇಲೆ ಇಟ್ಕೊಂಡು ಸ್ನಾನಗಳನ್ನ ಮಾಡ್ತಿರಲ್ಲ, ಅವರಿಗೆ ಆರೋಗ್ಯ ಒಂದು ಸುಧಾರಣೆಯಾಗ್ತದೆ. ದೇಹ ವಜ್ರಕಾಯದ ಹಾಗೆ ಸಂದು ತುಂಬಾ ಸದೃಢವಾಗುತ್ತೆ ಅನ್ನುವಂಥದ್ದು. ನೋಡಿ, ನಮ್ಮ ಪೂರ್ವಿಕರು ಎಷ್ಟು ಬುದ್ಧಿವಂತರಿದ್ರು, ನಮ್ಮ ಪ್ರಕೃತಿಯನ್ನ ಎಷ್ಟು ಚೆನ್ನಾಗಿ ಅರಿತಂತವರಾಗಿದ್ರು, ಪ್ರಕೃತಿಯನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರುವಂತವರಾಗಿದ್ರು. ಸೂರ್ಯನ ದಿಕ್ಕಿನ ಬದಲಾವಣೆ, ಸೂರ್ಯ ನಿಂತಲ್ಲೇ ನಿಂತಿರ್ತಾನೆ ಅದು ಬೇರೆ ವಿಚಾರ, ಆದ್ರೆ ಭೂಮಿ ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಸೂರ್ಯನ ಸುತ್ತ ಪರಿಚಲನೆ ಉಂಟಾಗ್ತಕ್ಕಂಥದ್ದು. ದಕ್ಷಿಣಕ್ಕೆ ಬಾಗಿದ್ದಂತಹ ಸೂರ್ಯನು ಇವತ್ತಿನಿಂದ ಉತ್ತರಕ್ಕೆ ಬಾಗಿ ನಮಗೆ ಬೆಳಕನ್ನ ಕೊಡತಕ್ಕಂತಹದ್ದು. ಎಂತಹ ಖಗೋಳ ಶಾಸ್ತ್ರವನ್ನ ಆಗಿನ ಕಾಲದಲ್ಲಿ ಅಭ್ಯಾಸ ಮಾಡಿದ್ರು ಅಲ್ವಾ. ನೋಡಿ, ಇದೇ ಸಂದರ್ಭದಲ್ಲೇ ಹೀಗಾಗತ್ತೆ, ಇದೇ ರೀತಿಯಾಗಿ ಬರುತ್ತೆ ಅನ್ನುವಂತಹ ವಿಚಾರಗಳನ್ನ ನಮ್ಮ ಅದೆಷ್ಟು ಖಗೋಳ ವಿಜ್ಞಾನಿಗಳು ಅವತ್ತಿನ ಕಾಲಕ್ಕೆ ಬರೆದಿಟ್ಟಿದ್ದಾರೆ. ಅದನ್ನ ಇವತ್ತಿನ ಕಾಲಕ್ಕೂ ನಾವು ಕೆಲವೊಂದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಬಹಳ ಶುಭವಾಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ಇವತ್ತಿನ ದಿವಸ ಅರುಣೋದಯದ ಕಾಲದಲ್ಲಿ ಎಲ್ಲವನ್ನ ಇಟ್ಕೊಂಡು ಅರ್ಕಪತ್ರ ಸ್ನಾನ ಅಂತ ಕರಿತೀವಿ. ಅರ್ಕ ಅಂತ ಹೇಳುದಂದ್ರೆ ಎಕ್ಕ. ಆ ಎಕ್ಕದ ಎಲೆಯನ್ನ 7 ಸಂಖ್ಯೆಯಲ್ಲಿ ತಲೆ ಮೇಲೆ, ಭುಜದ ಮೇಲೆ, ಬೆನ್ನಿನ ಮೇಲೆ ಇಟ್ಕೊಂಡು ಸ್ನಾನವನ್ನ ಮಾಡಬೇಕಾಗ್ತದೆ. ನೀವು ಸ್ನಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಎಕ್ಕದ ಎಲೆಯನ್ನ ತಲೆ ಮೇಲೆ ಬತ್ತು ಭುಜಗಳ ಮೇಲೆ, ಬೆನ್ನಿನ ಮೇಲೆಲ್ಲ ಇಟ್ಕೊಂಡು ಸ್ನಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಳಬೇಕಾದಂತಹ ಶ್ಲೋಕನಾದ್ರೂ ಯಾವ್ದಪ್ಪ ಅಂತ ಹೇಳಿದ್ರೆ, ಸಪ್ತ ಸಪ್ತಿ ಪ್ರಿಯೇ ದೇವಿ ಸಪ್ತಲೋಕೈಕ ದೀಪಿಕೆ ಸಪ್ತ ಜನ್ಮಾರ್ಜಿತಂ ಪಾಪಂ ಹರ ಸಪ್ತಮಿ ಸತ್ವರಂ ಜನ್ಮಯಾತ್ರ ಕೃತ ಪಾಪಂ ಸಪೂರ್ವಂ ಸಪ್ತಸು ಜನ್ಮಸು ಸತ್ಸರ್ವಂ ಶೋಕಮೋಹೌ ಚ ಮಾಕರಿ ಹಂತು ಸಪ್ತಮಿ ನಮಾಮಿ ಸಪ್ತಮಿಂ ದೇವಿ ಸರ್ವ ಪಾಪ ಪ್ರಣಾಶಿನಿಂ ಸಪ್ತಾರ್ಕ ಪತ್ರ ಸ್ನಾನೇನ ಮಮ ಪಾಪಂ ವ್ಯಪೋಹತು. ಈ ಒಂದು ಮಂತ್ರವನ್ನ, ಶ್ಲೋಕವನ್ನ ನೀವು 7 ಬಾರಿ ಪಠಣವನ್ನ ಮಾಡ್ತಾ ಎಕ್ಕದ ಎಲೆಗಳನ್ನ ಇಟ್ಕೊಂಡು ಸ್ನಾನವನ್ನ ಮಾಡಿ, ಅದರಿಂದ ನಿಮಗೆ ಬಹಳ ತುಂಬಾ ಚೆನ್ನಾಗಿರ್ತಕ್ಕಂತಹ ಅನುಕೂಲಗಳು, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದ್ದಾವೆ. ನಂಬಿಕೆ ಇಟ್ಟು ಇದನ್ನ ಬಿಳಿ ಎಕ್ಕವನ್ನ ಉಪಯೋಗಿಸಿ ನಿಮ್ಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಒಂದು ಅನುಕೂಲಗಳನ್ನ ನೀವು ಕಾಣ್ತೀರಿ. ಅದೇ ರೀತಿಯಾಗಿ ರಥದ ಚಿತ್ರವನ್ನ ಬರೆದ ನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಪ್ರದಾನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಪ್ತ ಸಪ್ತಿವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ. ಸಪ್ತ ಸಪ್ತೀವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ. ಈ ಒಂದು ಶ್ಲೋಕವನ್ನ ಹೇಳ್ತಾ
ನೀವು ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನವನ್ನು ಮಾಡಿ. ಇದರಿಂದ ಸೂರ್ಯದೇವನು ಸಂತೃಪ್ತನಾಗಿ ನಿಮಗೆ ಸಿಗಬೇಕಾಗಿರತಕ್ಕಂತಹ ಆರೋಗ್ಯ, ಸರ್ಕಾರಿ ಕೆಲಸ, ಬಡ್ತಿ, ತುಂಬಾ ವಿಚಾರಗಳಲ್ಲಿ ಅಭಿವೃದ್ಧಿ, ಪಿತೃಗಳಿಂದ ಆಗ್ತಾ ಇರುವಂತಹ ತೊಂದರೆಗಳು, ಹೀಗೆ ಅನೇಕ ವಿಧದ ತಾಪತ್ರಗಳಿಂದ ಆಚೆ ಕರ್ಕೊಂಡು ಬರ್ತಾನೆ. ಸೊ ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ. ಇದೇ ತಿಂಗಳ 25ನೇ ತಾರೀಕಿನ ಭಾನುವಾರದ ಸಪ್ತಮಿ ದಿವಸ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.